ಪಪ್ಪ ಈ ಥರ ನಿರ್ಧಾರ ತಗೋಬೇಡ್ರಿ ಪಪ್ಪ. ಯಾಕೆ ಇಷ್ಟ ಅಂಜಾಕತ್ತೀರಿ? ಏನು ಮಾಡೋದು ನಂಗೆ ಯಾವ ದಾರಿನೂ ಕಾಣವಲ್ದಾಗೈತಿ. ಅಪ್ಪ ರೀ ಅಂಕಲ್ ರೀ, ನನ್ಗೆ ಕ್ಷಮಿಸ್ಬಿಡಪ್ಪ, ನನ್ನ ತಪ್ಪಾಗೈತಿ. ಛೇ ನೀವು ದೊಡ್ಡೋರ್ರಿ, ಹಾಗೆಲ್ಲ ಕೇಳಬೇಡ್ರಿ. ಏನ್ಪಾ ನೀನು ಇಷ್ಟೆಲ್ಲ ಮಾತಾಡೋಕ್ಕಾಗೆ ನಮ್ಮ ಮನೆಗೆ ಬಂದನ? ಒಂದೇ ಮಾತು ನೀನು ಅಲ್ಲೇ ನಿಮ್ಮ ಅಪ್ಪಾರ ಹತ್ರ ಹಿಂಗಿಂಗ ಅಂತಂದೇಳಿ ಹೇಳ್ಬಿಟ್ಟಿದ್ರ ಅವ್ರವ್ರ ದೋಸ್ತರು ಏನಾರ ಮಾತಾಡ್ಕೊಂಡು ಪರಿಹಾರ ಹುಡ್ಕೋತಿದ್ರು. ಅದನ್ನ ಬಿಟ್ಟು ನೀ ಇಲ್ಲೆಲ್ಲ ಬಂದು ಇಷ್ಟೆಲ್ಲ ಮಾತಾಡಿ ನಮ್ಮ ಮನೆ ಮರ್ಯಾದೆನ ತೆಗೆದ್ಬಿಟ್ಟಲ್ಲಪ್ಪ. ಆಂಟಿ ನನ್ಗೆ ಕ್ಷಮಿಸ್ಬಿಡ್ರಿ. ನಿನ್ ಕ್ಷಮಿಸದಪ್ಪ. ನಿಮ್ಮ ಅಂಕಲ್ ಇಷ್ಟರು ಸೇರಿ ಸಾಯೋಣ ಅಂತ ನಿಂತಾರೀಗ ಏನ್ ಮಾಡೋನ್ ಹೇಳಪ್ಪ? ನಾವು ಬದುಕಬೇಕ ಬೇಡ? ಹೌದು ರವಿ ಅವರೇ, ನಮ್ಮ ತಂಗಿ ತಪ್ಪು ಮಾಡ್ಯಾಳ, ನಾವು ಒಪ್ಕೊಂತೇವಿ. ಅದು ನಮಗೆ ನೀವು ಬರೋಕ್ಕಿಂತ ಮುಂಚೆ ಗೊತ್ತಾಗಿದ್ದಿಲ್ಲ. ಅದೆಲ್ಲ ಗೊತ್ತಾಗಿದೆ ನಿನ್ನೆ ಇವತ್ತು. ನಮ್ಮ ಅವ್ವರಿಗೆ ನಿನ್ನೆ ಗೊತ್ತಾಗೈತಿ, ನಮ್ಮ ಅಪ್ಪರಿಗೆ ಗೊತ್ತಾಗಿರೋದು ಅದು ಈಗ. ಗೊತ್ತಾಗ್ತಿದ್ದಂಗ ನೀವು ಅಲ್ಲಿ ಹೊರಗಡೆ ಬಂದ್ರಿ. ಇದ್ರೊಳಗೆ ನಮ್ಮ ಅಪ್ಪ ಒಂದು ಏನು ತಪ್ಪೈತೆ ಹೇಳ್ರಿ ನೋಡೋಣ. ನಮ್ಮ ತಂಗಿದು ತಪ್ಪೈತೆ ಅಂತ ನಾ ಹೇಳೋಂಗಿಲ್ಲ, ಯಾಕಂದ್ರೆ ಪ್ರೀತಿ ಅನ್ನೋದು ಯಾರಿಗೆ ಬೇಕಾದರೂ ಆಗ್ತೈತಿ. ಆಕಿ ಏನು ನಮ್ಮ ಮುಂದೆ ನಮ್ಮ ಅಪ್ಪ ಅವನ ಮುಂದೆ ಎಲ್ಲ ರೇಗಾಡಿ ನಾವನ್ನ ಮಾಡ್ಕೊತೀನಿ ಅಂತ ಹೇಳಿ ಏನೂ ಅಂದಿಲ್ಲ. ಹಂಗಂತೇಳಿ ಮುಚ್ಚಿಟ್ಟು ನಿಮ್ಮನ್ನು ಮದುವೆ ಮಾಡ್ಕೊಂಡು ನಿಮಗಾಗ್ಲಿ ನಮ್ಮ ಅಪ್ಪವಾಗಲಿ ನಮಗಾಗ್ಲಿ ಯಾರಿಗೂ ಮೋಸ ಮಾಡಿಲ್ಲ. ನಮ್ಮ ಅಪ್ಪ ನಿಮ್ಮಪ್ಪ ಇಬ್ರು ಎಂಥ ಫ್ರೆಂಡ್ಸ್ ಅದಾರ ಅಂತ ಹೇಳಿ ನನ್ಕಿಂತ ಚೆನ್ನಾಗಿ ನಿಮಗೆ ಗೊತ್ತೈತಿ. ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಅವ್ರು ಮದುವೆ ಮಾಡಕ್ಕೆ ಒಪ್ಕೊಂಡ್ರು ಹೊರತು ನಿಮ್ದೆಲ್ಲ ಮರ್ಯಾದೆ ತೆಗಿಬೇಕಂತ ಹೇಳಿ ಮಾಡಲಿಲ್ಲಪ್ಪ. ಇವತ್ತು ಅವ್ರ ಬಾಯಾಗ ಕ್ಷಮೆ ಕೇಳೋ ಹಂಗೆ ಮಾಡಿಬಿಟ್ರಲ್ಲ ನೀವು. ಯಾವತ್ತೂ ನಮ್ಮ ಅಪ್ಪರ ಬಾಯಾಗ ಆ ಥರ ನಾವು ಸಾಯೋಣ ಅಂತಂದು ಹೇಳೋ ನಾವು ಮಾತಾ ಕೇಳಿದ್ದಿಲ್ಲ. ಆದ್ರೆ ಇವತ್ತು ನಿಮ್ಮಿಂದ ಕೇಳ್ಬಿಟ್ವಿ. ನಾವು ಬದುಕಿದ್ರು ಒಟ್ಟಿಗೆ ಬದುಕಿರ್ತೇವಿ, ಸತ್ರು ಒಟ್ಟಿಗೆ ಸಾಯ್ತೇವೆ. ಇವಿನ್ನ ಹೋಗ್ಬೋದು. ಇಲ್ಲ, ಅದು ನಾ ಹೇಳೋದು ಒಂದು ಸ್ವಲ್ಪ ಕೇಳ್ತೀರಿ? ಇನ್ನೇನಿಲ್ಲಪ್ಪ ಕೇಳೋದು. ದಯವಿಟ್ಟು ನೀನು ನಿಮ್ಮ ಮನೆಗೆ ಹೋಗ್ಬಿಡ. ಅಂಕಲ್ ಏನಪ್ಪ, ನನ್ನ ತಪ್ಪಾಗೈತ್ರಿ. ನಾನು ಹಿಂಗೆ ಮಾಡೋದಕ್ಕೂ ಒಂದು ಕಾರಣ ಐತಿ. ಅದೇನಾರ ಇರ್ಬೋದು, ದಯವಿಟ್ಟು ನೀವು ಇಲ್ಲಿಂದ ಹೊರಟು ಬಿಡ್ರಿ. ಐಶು, ನೀನು ನನಗೆ ಹೋಗಂತಿ? ಹಂಗ ನಮ್ಮ ಮನ್ಯಾಗಿನವ್ರು ಮುಖ್ಯ. ಅದ ಕಾರಣಕ್ಕೂ ನಾನು ನಮ್ಮ ಅಪ್ಪನ ಮರ್ಯಾದೆ ಹೋಗಕ್ಕೆ ಬಿಡೋದಿಲ್ಲ. ಅದ ಕಾರಣಕ್ಕೆ ನಾನು ನಿಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಂಡೆ ಹೊರತು ಬೇರೆ ಯಾವ ದುರುದ್ದೇಶನೂ ಇಲ್ಲ. ನಿಜ ಹೇಳ್ತೀನಿ, ನಾನು ಒಂದು ಹುಡುಗನ ಪ್ರೀತಿ ಮಾಡಿದೆ. ಆದ್ರೆ ಆ ಹುಡುಗ ಯಾರು ಏನು ಎಲ್ಲದರ ಏನು ವಿಷಯ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ಮನೆಯೊಳಗೆ ಇಷ್ಟು ಕಟ್ಟಿಗೆ ಸಿಲ್ಕೊಂಡಿದ್ದು. ಇಲ್ಲ ಅಂದಿದ್ರೆ ನಮ್ಮ ಅಪ್ಪ ಆಗಲೇ ನೀವು ಬಂದ್ ಕೂಡಲೇ ಎಲ್ಲ ಹೇಳ್ಬಿಡ್ತಿದ್ರು. ಐಶು, ದಯವಿಟ್ಟು ನನ್ನ ಐಶು ಅಂತ ಕರಿಬೇಡ್ರಿ. ಐಶು ನನ್ಗೆ ಕ್ಷಮಿಸ್ಬಿಡು ಐಶು. ನೀವು ಯಾಕೆ ಹಿಂಗ ಅಂತ ಒಂದೊಂದ್ಸಲ ಒಂದೊಂದರ ಮಾತಾಡ್ತೀರಿ. ಬಂದಾಗಿಂದನೂ ನಾನು ನೋಡಕತ್ತೀನಿ. ಒಮ್ಮೆ ನನ್ನ ಮದುವೆ ಆಗು ಅಂತ ಕೇಳ್ತೀರಿ, ಒಮ್ಮೆ ನನಗೆ ಮೋಸ ಮಾಡಿದಿ ಅಂತೀರಿ. ನಾನು ಹುಡುಗನ ಪ್ರೀತಿಸಾಕತ್ತಿದ್ದು ಗೊತ್ತಿದ್ದು ನೀವು ಯಾಕೆ ಇಷ್ಟು ನನಗೆ ಹಠ ಮಾಡಕತ್ತೀರಿ? ನನಗೆ ಬೇರೆ ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಂದೇಳಿ ನಮ್ಮ ಅಪ್ಪರ ಮುಂದೆ ಹೇಳಿ ಹೋದ್ರಲ್ಲ ನೀವು. ಯಾಕೆ ಈ ಥರ ಆಟ ಆಡ್ಸಕತ್ತೀರಿ? ದಯವಿಟ್ಟು ನೀವು ಇಲ್ಲಿಂದ ಹೋದ್ರೆ ಭಾಳ ಚಲೋ ಆಕೈತೆ ನಮಗೆ. ಐಶು, ನೀ ನನ್ನ ಪ್ರೀತಿ ಮಾಡಿಲ್ಲ? ಇಲ್ಲ. ಮನೀಶ್? ಮನೀಶ್ ನಿಮ್ಗೆ ಹೆಂಗೆ ಗೊತ್ತು? ಏನಪ್ಪ ನಿಂಗೆ ಆ ಹುಡುಗ ಗೊತ್ತಿದ್ರೆ ಹೇಳಪ್ಪ. ನನ್ನ ಮಗಳನ್ನ ಅವನ ಜೊತೆ ಮದುವೆ ಮಾಡ್ಬಿಡ್ತೀನಿ, ನಿಂಗೆ ಪುಣ್ಯ ಹತ್ತತೈತಿ. ಅಂಕಲ್, ನೀವು ನಿಜವಾಗ್ಲೂ ಅವನ ಜೊತೆ ಮದುವೆ ಮಾಡ್ಕೊಡ್ತೀರಿ ನಿಮ್ಮ ಮಗಳನ್ನ? ಹೂನಪ್ಪ. ಆಮೇಲೆ ಅವ್ನು ಯಾರು ಅಂತಂದು ಹೇಳಿ ಗೊತ್ತಾದ್ಮೇಲೆ ನೀವು ಮದುವೆ ಮಾಡ್ಕೊಡಲ್ಲ ಅಂದ್ರೆ ನಾನೇನು ಮಾಡಲಿ? ಇಲ್ಲಪ್ಪ, ಅವ್ನು ಎಂತೋನರ ಇರಲಿ, ನಾನು ನನ್ನ ಮಗಳನ್ನ ಅವನ ಜೊತೆ ಮದುವೆ ಮಾಡ್ಕೊಡಕ್ಕೆ ತಯಾರದೇನು. ಮಾತಿಗೆ ನೀವು ನಡ್ಕೊಂತೀರಿ? ಹೂನಪ್ಪ. ಹಂಗಾರೆ ಕೇಳ್ರಿ, ಆ ಮನೀಶ್ ನಾನು. ಏನು ನೀವ ಮನೀಷಾ? ಏನು ಹೇಳತ್ತೀಯಪ್ಪ ನೀನು? ನನಗೆ ಒಂದೂ ಅರ್ಥ ಆಗಕತ್ತಿಲ್ಲ. ಈಗ ನಂಗೆ ಕರೆನ ನಾನು ಹುಚ್ಚಿಡಾಕತ್ತೈತೆ ಅನ್ಸಾಕತ್ತೈತಿ. ನೀವೇನು ಮಾತಾಡಕತ್ತೀರಲ್ಲ, ದಯವಿಟ್ಟು ಎಲ್ಲರಿಗೂ ಅರ್ಥ ಆಗುವಂಗೆ ಮಾತಾಡ್ತೀರಿ. ಎಲ್ಲರಿಗೂ ಅರ್ಥ ಆಗುವಂಗೆ ಮಾತಾಡಪ್ಪ ನೀನು. ಸರಿ ಅಂಕಲ್, ಇನ್ನು ನನ್ನ ಭಾಳ ಮುಚ್ಚಿಡಕ್ಕೆ ಹೋಗೋಂಗಿಲ್ಲ. ಇದ್ದಿದ್ದಂಗೆ ಎಲ್ಲ ಹೇಳ್ಕೊಂಡ್ಬಿಡ್ತೇನೆ. ಮತ್ತು ಒಂದು ದಿವಸ ನಾನು ನಮ್ಮಪ್ಪ ಇಬ್ಬರು ನಿಮ್ಮ ಆಫೀಸಿಗೆ ಬಂದಿದ್ವಿ, ಗೊತ್ತೈತ್ರಿ? ನೆನಪೈತಿ? ಹೂನಪ್ಪ, ಅವತ್ತೇನ ಸೈನ್ ಬೇಕಂತಂದು ಹೇಳಿ ಇಬ್ಬರು ಬಂದಿದ್ರಲ್ಲ. ಅವತ್ತು ನಾನು ನಿಮ್ಮ ಮಗಳನ್ನ ನೋಡಿದೆ. ಐಶೂನ್ ಆಫೀಸ್ನಾಗ ನೋಡಿದ್ರಿ ನೀವು? ಅವತ್ತು ಅವರು ಊಟ ಕೊಟ್ಟು ಮನೆಗೆ ಹೊಂಟಿದ್ರು. ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಆದ್ರೆ ನಾನು ಅವತ್ತು ಬಂದಿದ್ನಲ್ಲ, ಅವತ್ತು ನೋಡಿದೆ. ನೋಡಿದ ಕೂಡಲೇ ನನಗೆ ಅವರು ಬಹಳ ಇಷ್ಟ ಆದ್ರು. ಅಂದ್ರೆ ನನ್ನ ಮೊಬೈಲಿಗೆ ಅನ್ನೋನ್ ನಂಬರಿಂದ ಫೋನ್ ಅಂತಂದು ಹೇಳಿ ನೀವ ಮಾಡಿದ್ದ? ಹೌದು, ಬೇಕು ಅಂತಾನೆ ನಾನು ಮಾಡಿದ್ದು. ಆದ್ರೆ ನಿಮಗೆ ಆಕಿನ ನಂಬರ್ ಹೆಂಗೆ ಸಿಕ್ತು? ಏನಿಲ್ಲ, ಅಂಕಲಿಗೆ ಅವತ್ತು ಸ್ವಲ್ಪ ಮೊಬೈಲ್ದೇನೋ ಪ್ರಾಬ್ಲಮ್ ಆತಂತಂದು ಹೇಳಿ ಸರಿ ಮಾಡ್ಕೊಡಕ್ಕೆ ನನ್ನ ಕೈಯಾಗ ಕೊಟ್ಟರು. ನೆನಪೈತ್ರಿ ಅಂಕಲ್? ಹೂನಪ್ಪ, ಅದೇನೋ ಸರಿಯಾಗಿ ವರ್ಕ್ ಆಗತ್ತಿದ್ದಿಲ್ಲ ಅಂತೇಳಿ ನಿನ್ನ ಕೈಯಾಗ ರಿಪೇರಿ ಮಾಡ್ಸಕ್ಕೆ ಕೊಟ್ಟಿದ್ದೆ. ಅವತ್ತ ನಾನು ಐಶ್ವರ್ಯ ಅವ್ರದ್ದು ನಂಬರ್ ತಗೊಂಡೆ. ಅದೆಲ್ಲ ಸರಿನಪ್ಪ. ಈಗಿನ ಹೆಸರು ಐಶ್ವರ್ಯ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅಂಕಲ್ ಅವ್ರ ಮಗಳ ಫೋಟೋ ಸಮೇತ ಸೇವ್ ಮಾಡಿದ್ರು, ಹಾಗಾಗಿ ನನಗೆ ಗೊತ್ತಾಯ್ತು. ನನಗೆ ಒಂದು ಆಸೆ ಇತ್ತು, ನಾನು ಲವ್ ಮಾಡಿ ಮದುವೆ ಆಗಬೇಕಿತ್ತು. ಅದು ಆ ಹುಡುಗಿಗೆ ನನ್ನ ಬಗ್ಗೆ ಏನೂ ಗೊತ್ತಿರಬಾರ್ದು. ಹಾಗಾಗಿ ನಾನು ಈ ಥರ ಮಾಡ್ಬೇಕಾಗಿ ಬಂತು ಅಂಕಲ್. ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿ ನಮ್ಮ ಅಪ್ಪಾರ ಮುಂದೆ ಹೇಳಿ ನಿಮ್ಮ ಹತ್ರ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡ್ರಿ ಅಂತ ಕೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಬಯಸದೆ ಬಂದ ಭಾಗ್ಯ ಅಂತಂದು ಹೇಳಿ ಅವತ್ತು ನೀವ ಫೋನ್ ಮಾಡಿ ನಮ್ಮ ಅಪ್ಪಾರ್ಗ ಮದುವೆ ಮಾಡ್ಕೊಡಪ್ಪ ನಿನ್ನ ಮಕ್ಕಳನ್ನ ಅಂತ ಕೇಳ್ಕೊಂಡ್ರಿ. ಅವತ್ತ ನಾನು ಡಿಸೈಡ್ ಮಾಡಿದೆ. ಆದ್ರೆ ನಿಮ್ಮ ಫೋನಿಗೆ ಏನಾಗೈತಿ? ಅವತ್ತು ನಾನು ನಿಮ್ಮ ಹತ್ರ ಮಾತಾಡಿದೆ, ಅದೆಲ್ಲ ಆದಮೇಲೆ ಸಡನ್ನಾಗಿ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರಿ, ಯಾಕೆ? ಹಾಗೇನಿಲ್ಲ, ನಾನೇನು ಬೇಕು ಅಂತ ಸ್ವಿಚ್ ಆಫ್ ಮಾಡ್ಕೊಳ್ಳಿಲ್ಲ. ನಿನ್ನ ಹತ್ರ ಮಾತಾಡ್ಕೊಂತ ಬಾಲ್ಕನಿ ಒಳಗೆ ನಿಂತಿದ್ದೆ, ನನ್ನ ಮೊಬೈಲ್ ಮ್ಯಾಲಿಂದ ಕೆಳಗೆ ಬಿದ್ದುಬಿಡ್ತು. ಅದನ್ನ ರಿಪೇರಿ ಕೊಟ್ಟೇನಿ. ಅಂದ್ರೆ ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ ಅಂತಂದು ಹೇಳಲ್ಲ, ಅದು ಬಿದ್ದ ಕೂಡಲೇ ನನ್ನ ತಲೆ ಒಳಗೂ ಒಂದು ಐಡಿಯಾ ಹೊಳಿತು. ನನ್ನ ಹತ್ರ ಫೋನ್ನೇ ಮಾತಾಡ್ಲಾರ್ದಂಗ ನೀನು ಹೆಂಗೆ ಇರ್ತಿದ್ದಿ ಅದನ್ನು ನಾನು ನೋಡ್ಬೇಕಾಗಿತ್ತು. ಅದಕ್ಕೆ ನಾನು ಮತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ. ಮತ್ತೇನಾರು ಹೆಚ್ಚು ಕಡಿಮೆ ಆಗಿದ್ದಿತ್ತು ಅಂತಂದು ಹೇಳಿ ಇವತ್ತು ನಾನು ನಿನ್ನ ಕಾಲ ಮೇಲೆ ಮನೆಗೆ ಬಂದೆ. ಮನೆಗೆ ಬಂದ ಕೂಡಲೇ ಇಲ್ಲೇ ಇಷ್ಟೆಲ್ಲ ಆಗ್ಬಿಟ್ಟೈತಿ. ಅಯ್ಯಪ್ಪ, ನಿಮ್ದು ಟ್ವಿಸ್ಟಿಂದ ಒಂದು ಮನಿನ ಹಾಳು ಮಾಡಿಬಿಡ್ತಿದ್ರಿ ನೀವು. ಹೂನ್ಪ, ನೀನು ಇದ್ದಿದ್ದಂಗೆ ಬಂದು ಹೇಳಿ ಮದುವೆ ಮಾಡ್ಕೊಂಡು ಹೋಗಕ್ಕೆ ಏನಾಗಿತ್ತಪ್ಪ? ಆದರೂ ಭಾಳ ಬೇಸರ ಮಾಡ್ದಪ್ಪ ನೀನು ನಮಗೆ. ಸಾರಿ ಆಂಟಿ, ನನ್ನಿಂದ ನಿಮ್ಗೆ ಎಲ್ಲರಿಗೂ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಇದ್ರೊಳಗಡೆ ಎರಡು ವಿಷಯ ಗೊತ್ತಾಯ್ತು. ಒಂದು, ನನ್ನ ಹುಡುಗಿ ನನ್ನ ಮೇಲೆ ಎಷ್ಟು ಪ್ರಾಣ ಇಟ್ಟಾಳ, ನನ್ನನ್ನು ಎಷ್ಟು ಪ್ರೀತಿಸಾಕತ್ತಾಳ ಅನ್ನೋದು ಗೊತ್ತಾಯ್ತು. ಆಮೇಲೆ
ನಮ್ಮ ಅಪ್ಪ ಮತ್ತು ಅಂಕಲ್ದು ಇಬ್ರದ್ದು ಸ್ನೇಹ ಎಷ್ಟು ಗಟ್ಟಿ ಐತಿ ಅಂತಂದು ಹೇಳಿ ಅದು ನನಗೆ ಅರ್ಥ ಆಯ್ತು. ಅಂಕಲ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಅಂಕಲ್. ಛೇ ಹೇಳಪ್ಪ. ಇಲ್ಲ ಅಂಕಲ್, ನೀವು ನನಗೆ ಕ್ಷಮಿಸೇನೆ ಅನ್ನೋ ತನಕ ನಾ ಎದ್ದೇಳೋದಿಲ್ಲ ಮೇಲೆ. ಹೂನಪ್ಪ ಕ್ಷಮಿಸೇನೆ ಎದ್ದೇಳು. ಅಂಕಲ್ ಐಶು ನಂಗೆ ಮದುವೆ ಮಾಡ್ಕೊಡ್ತೀರಿ? ಹೇ ಯಾಕಪ್ಪ ಹಂಗೆ ಯಾಕಂತಿದ್ದಿ? ನೀನು ಮನ್ಸಿಗೆ ನೋವು ಮಾಡಿದ್ದಿ ಖರೆ, ಆದ್ರೆ ಇಷ್ಟೆಲ್ಲ ಮಾಡೋ ಜರೂರತ್ ಇರಲಿಲ್ಲ. ಇದ್ದಿದ್ದಂಗೆ ಬಂದು ಹೇಳ್ಬಿಟ್ಟಿದ್ರೆ ಎಲ್ಲ ಸರಿ ಆಗ್ಬಿಡ್ತಿತ್ತು. ಪರವಾಗಿಲ್ಲ, ಆಯ್ತು, ನಿಮ್ಮ ಅಪ್ಪಾರ ಜೋಡಿ ಮಾತಾಡಿ ಆದಷ್ಟು ಬೇಗ ಮದುವೆ ಮಾಡೋಕೆ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ನನಗೆ ಈ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಐಶು ಈಗ ನಿಂದೇನ್ ಮತ್ತೆ? ಐಶು ಸಾರಿ ಐಶು. ನಿಮ್ಮಿಂದ ಇಷ್ಟೆಲ್ಲ ನೋವಾದ್ಮೇಲೂ ನಿಮ್ಮನ್ನ ನಾನು ಹೆಂಗೆ ಒಪ್ಕೊಳ್ಳಿ? ಐಶು ಹಠ ಬೇಡ. ಹೌದು ಪಪ್ಪ, ನಿಮ್ಗೆಲ್ಲ ಇಷ್ಟು ನೋವು ಮಾಡಿದಂತ ಈ ರವಿನ್ ಮದುವೆ ಆಗ್ಬೇಕಾ ನಾನು? ಐಶು ಹಠ ಬೇಡ ಐಶು. ಪರವಾಗಿಲ್ಲ ಅಂಕಲ್, ನೀನು ಬರ್ತೀನಿ. ಅಲ್ಲಲ್ಲ ಸಾರಿ, ನಾನು ಹೋಗ್ತೀನಿ. ನೋವು ಮಾಡಿದ್ದು ರವಿನ್ ಮದುವೆ ಆಗಲ್ಲ ಅಂತ ಅಂದೆ, ಆದ್ರೆ ಪ್ರೀತಿಸಿದ್ದಂತ ಮನುಷ್ಯನ್ ಹೆಂಗ್ ಮದುವೆ ಆಗಲ್ಲ ಅಂತ ಹೇಳಿ? ಥ್ಯಾಂಕ್ಸ್ ಐಶು. ಹಬ್ಬ ಕಷ್ಟ ಅನ್ನೋದು ಮಳಿ ಬಂದು ನಿಂತಂಗ ಆತ್ ನೋಡು. ಇನ್ನ ಜಾಸ್ತಿ ತಡ ಮಾಡೋದು ಬೇಡಪ್ಪ. ಯಾವಾಗ ಅವಾಗ ಏನೇನು ಟ್ವಿಸ್ಟ್ ಕೊಡ್ತೀರೋ ನೀವು ಹುಡುಗರು. ಮೊದಲು ನಿಮ್ಮ ಅಪ್ಪರ ಹತ್ರ ಮಾತಾಡಿ ಇಬ್ರಿಗೂ ಮದುವೆ ಮಾಡ್ಬಿಡೋಣಂತ. ಪಪ್ಪ ಇಬ್ರಿಗ ಮಾಡ್ತೀರಾ? ಮಗಳ ಇಬ್ರಿಗಂದ್ರ ಎರಡು ಜೋಡಿಗೂ ಅಂತವ, ಅವ್ರಿಬ್ರಿಗಂತಲ್ಲ. ಆತಲ್ಲ ನಡೀರಿ, ಅಡಿಗೆ ಮಾಡ್ತೇನಂತ ಬಡ ಬಡ ಊಟ ಮಾಡ್ರಿ ಎಲ್ಲಾರು. ಸರಿ ಆಂಟಿ, ನಾನು ಇನ್ನು ಬರ್ತೀನಿ. ಇನ್ಮೇಲೆ ಈ ಆಂಟಿ ಅಂಕಲ್ ಎಲ್ಲ ತೆಗಿಯಪ್ಪ. ಈ ಆಂಟಿ ಅಂಕಲ್ ಅನ್ಕೊಂತಾನ ಇಷ್ಟೆಲ್ಲ ಕಷ್ಟ ಬಂದಿದ್ ನೋಡು. ಚಂದಗಿ ಬಾಯ್ ತುಂಬಾ ಅತ್ತಿ ಮಾವ ಅಂತ ಹೇಳ್ಕರಿ. ಹ್ಞೂನ್ರಿ ಅತ್ತಿ. ಬರ್ರಿ ಅಳಿ ಅಂದ್ರ ಬರ್ರಿ, ಕುತ್ಕೊಂಡಿನ ಹರಟಿ ಹೊಡೆಯೋನಂತ. ಅವ್ರು ಬಡ ಬಡ ಅಡ್ಗೆ ಮಾಡ್ತಾರ, ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಎಲ್ಲ ಅಡ್ಗೆ ಕೊಟ್ಟು ಬಂದ್ರಿ? ಹ್ಞೂನ್ವಾ, ಎಲ್ಲ ಕೊಟ್ಟು ಬಂದೀನಿ. ಎಲ್ಲಾರ್ಗೂ ದೌಡ್ ಬರಕ್ಕೆ ಹೇಳ್ಯಾರ ನೋಡೋರು. ಎಲ್ಲಾರು ತಯಾರದಿರಿಲ್ಲ? ಹ್ಞೂನ್ರಿ, ಎಲ್ಲಾರು ತಯಾರದೇವ್ ನೋಡ್ರಿ. ಅವು ಎಲ್ಲದಾಳ? ಅತ್ತಿ ಮಾವ ಇಬ್ರು ಒಳಗದಾರ್ರಿ. ಏನ್ ಮಾಡಕತ್ತಾರ ಒಳಗ? ಇಷ್ಟೊತ್ತಾದ್ರು ಬರವಲ್ರಲ್ಲ? ಏನಿಲ್ಲ, ಕುಬಸ್ತಾಗಿ ನಿಮ್ ತಂಗಿಗೆ ಅದು ಬಂಗಾರ ಕೊಡ್ಬೇಕಲ್ಲ, ಅದಕ್ಕೆ ಅದನ್ನ ತಗೊಳಕ್ ನಿಂತಿದ್ರು. ನಮ್ಮ ತಂಗಿಗ? ನಿಮ್ ತಂಗಿಗಂದ್ರ ನಿಮ್ ತಂಗಿ ಗಂಡಗ ಈಗೇನಾರ ಒಂದು ಉಂಗ್ರನ ಬ್ರೇಸ್ಲೆಟರ ಏನಾರ ಕೊಡ್ಬೇಕಲ್ಲ, ಹಂಗ ಒಂದು ಪದ್ಧತಿ. ಅರ್ಧ ತೊಲಿನರ ಒಂದ್ ತೊಲಿನರ ಏನಾರ ಮಾಡಿಸ್ಕೊಡ್ತಾರ ಬಂಗಾರ ಹುಡುಗುಗ. ಏನ್ ತಗೊಂಬಂದಿರಿ? ಮೊನ್ನೆ ನಾವು ಪ್ಯಾಟಿಗೆ ಅದು ಹೋಗಿದ್ವಲ್ರಿ, ನಿಮ್ಗೆ ಹೇಳ ಹೋಗಿವಿ, ಲಕ್ಷ್ಯ ಇಲ್ಲನ? ಪ್ಯಾಟಿಗೆ ಹೋಗ್ಬೇಕು, ಆಕಿಗ ಕುಬ್ಸಕ್ ಸೀರಿ ಕುಬ್ಸದ ಐಟಮ್ಗಳು ತಗೋಬೇಕು ಅಂತಂದೇಳಿ ಹೋಗಿದ್ರವ. ಬಂಗಾರ ತಗೋತೇವಂತ ಹೇಳಿದ್ರನ? ನೀವ್ ಯಾವ್ದ ಲಕ್ಷದಾಗ ಮರ್ತಿರ್ಬೇಕು ನೋಡ್ರಿ. ಹೋಲಿ ಬಿಡೀಗ ಅದೆಲ್ಲ ಯಾಕ. ಏನ್ ತಗೊಂಡ್ರಿ? ಒಂದ್ ತೊಲಿದ ಬ್ರೇಸ್ಲೆಟ್ ತಗೊಂಡ್ರು. ಹೌದಾ, ಚಲೋ ಆತ್ ಬಿಡತ್ಲ. ವಾ ಅತ್ತಿ ಮನ್ಯಾಗ ಎಷ್ಟ್ ಮಂದಿ ಬಂದಾರ ಬೇ, ಮನಿ ತುಂಬಾ ಜನಾನ. ಹುನ್ವಾ, ಮತ್ ಕುಬಸ್ ಅಂದ್ರ ಹಂಗ ಊರ್ ಮಂದಿ ಎಲ್ಲಾನು ಕರೆದಿರ್ತಾರ. ಇನ್ನು ಈಗ ಮತ್ ಊರಾಗ ಕರೆದಿರಂಗಿಲ್ಲ. ರೊಟ್ಟಿ ಪಲ್ಯ ಈಗ ನಾವ್ ಮಾಡ್ಕೊಟ್ಟಿದ್ದನ್ನ ಹಂಚಿ ಎಲ್ಲಾರನು ಕರಿತಿರ್ತಾರ ಈಗ ಮತ್ತ ಅವ್ರನ್ನ. ಈಗೇನ್ ಹೊಕ್ಕಿಲ್ಲ, ಇನ್ನ ಜನ ಕೂಡಿರ್ತೈತಿ ನೋಡು ಬರಾಬರಿ. ನಡೀರಿ ಹೊತ್ತಾತ್. ರೂಪಾ ನಿಂಗ ಲಗುನ ಕರ್ಕೊಂಬಾ, ಎದಕ್ ಬಿಟ್ಟು ಬಂದಿ ಅಂತ ಕೇಳಕತ್ತಿದ್ಲು. ನಾನ ಮತ್ತ ಮನ್ಯಾಗ ಕೆಲ್ಸದು ಅದಾವಲ್ವಾ, ಎಲ್ಲಾ ಮುಗಿಸಿ ಬರ್ತಾರ. ಮತ್ತೀಗ ರೊಟ್ಟಿ ಪಲ್ಯ ಅದು ಕೊಟ್ಟು ಹೋದ್ರ ಊರಾಗ ಮಂದಿನಾರ ಕರಿತೀರಿ ನೀವು ಅಂಥೇಳಿ ನಾನ ಈಗ ಬಂದು ಕೊಟ್ಟು ಹೋಗೋರ್ನ ಕರ್ಕೊಂಬರ್ತೇನೆ ನೋಡು ಅಂತ ಅಂದ್ ಹೇಳ್ದೆ. ಆಕಿಗೇನ ಒಂದಿಟ್ಟು ತಯಾರಿ ಮಾಡ್ಬೇಕಂತ ಪಾಪ. ಆತಾತ್ರಿ, ಈಗ ಬಿಟ್ಟು ಬಿಡೋಣಲ್ಲ. ಈಗ ಅತ್ತಿ ಮಾವ ಬಂದ್ ಕೂಡ್ಲೆ ಹೊಂಟ ಬಿಡೋದ. ನಿನ್ ಮಗ ಎಲ್ಲದಾನ? ಹೌದಲ್ರಿ, ಯಾಕಡೆ ಹೋಗನವ? ಈಗಾರ ಇಲ್ಲೇ ಇದ್ದ. ಇವ ಒಳಗ್ ಓಡೋದ. ಸುದ್ದ ತಗೊಂಡ್ರಿ, ಒಳಗ ಹೋಗಿ ಎಲ್ಲಾರನು ಕರ್ಕೊಂಡ್ ಬರೋನಿಲ್ಲ ಅಂದ್ರ ಸಂಜಿ ಮಠ ಇಲ್ಲೇ ಆಕೇತಿ. ಎಲ್ಲ ತಯಾರಾತ ಹಂಗಾರ ಹೊರಡೋಣ? ನಡೀರಿ, ನಿನ್ ಸಲಗ ಕಾಯ್ಕತ್ತಿದ್ದೆ ನಾನು. ಬ್ರೇಸ್ಲೆಟ್ ಅದು ಚಂದಾಗಿ ಇಟ್ಕೊಂಡಿಲ್ಲ? ಇಟ್ಕೊಂಡೇನ್ರಿ ಒಳಗ. ಮತ್ ನೋಡ್ರಿ ಏನೇನ್ ಬೇಕೋ ಅಲ್ಲಿ ಒಯ್ಯಕ್ಕ ಐಟಮ್ಗಳನ್ನೆಲ್ಲ ಇಟ್ಕೊಂಡಿರಿಲ್ಲ, ಯಾವ್ದು ಮರ್ತಿಲ್ಲೋದಲ್ಲ. ಹಗ್ಲೆಲ್ಲ ಬರಕ್ ಆಗಂಗಿಲ್ಲ. ಇಲ್ಲಿಲ್ರಿ, ಎಲ್ಲಾ ನೆನಪು ಮಾಡಿ ಇಟ್ಕೊಂಡೇವಿ. ನೋಡು, ಮತ್ ಮದ್ವೆಯಾಗ ಆದಂಗ ಆಗ್ಬಾರ್ದು. ಮದ್ವೆಯಾಗ ಏನಾಗಿತ್ತಜ್ಜ? ಹೋಗಯ್ಯಪ್ಪ, ನಿಮ್ಮ ಅತ್ತಿ ಮದ್ವೆಯಾಗ ಏನ್ ಮಾಡ್ಬಿಟ್ಟಿದ್ರು ಗೊತ್ತೇನ? ಗಡಿ ಬಿಡಿ ಒಳಗ ಒಂದ್ ಸೂಟ್ ಕೇಸಿಂದ ಅರ್ಬಿ ಇದ್ದಿದ್ದ ಲಗೇಜ ಬಿಟ್ಬಿಟ್ಟಾರ. ಹೌದಾ? ಆಮೇಲೆ ಏನ್ ಮಾಡಿದ್ರಿ? ಎಲ್ಲೇ ಹಿಂದಿನ ದಿವಸ ಚತ್ರಕ್ ಹೋಗ್ಯಾರ. ಮಾರೇ ದಿವಸ ಆದ್ರೂ ನೆನಪಿಲ್ಲ ಯಾರಿಗೂ. ಮಾರೇ ದಿವಸ ಅರ್ಬಿ ಅದು ಕೊಡಾಕ್ ನೋಡ್ತಾರ, ಗಂಟೆ ಇಲ್ಲ ಅರ್ಬಿದ್. ಎಂತ ಅರ್ಬಿ ಅಜ್ಜ? ಅದನ್ನ ಈ ಬೀಗ್ರಿಗೆ ಅದು ಅರ್ಬಿ ಆಯರ್ ಮಾಡ್ತಾರಲ್ಲ ಅದ್ರದ್ದು. ಹೌದಾ? ಆಮೇಲೆ ಏನ್ ಮಾಡಿದ್ರ? ಇನ್ನೇನು ಪುಣ್ಯಕ್ಕ ಮನಿ ಸಮೀಪ ಛತ್ರ ಇತ್ತು, ಮನಿಗ್ ಬಂದ್ ತಗೊಂಡ್ ಛತ್ರಕ್ ಬಂದ್ರು. ದೂರದ್ ಇದ್ದಿದ್ರೆ ಏನ್ ಮಾಡ್ಬೇಕಿತ್ ಹೇಳ. ಈಗೆಲ್ಲ ಅದ್ ಯಾಕ ಈ ಸರಿ ಎಲ್ಲ ನೆನ್ಪ್ ಮಾಡಿ ಇಟ್ಕೊಂಡೈತ್ ನೋಡ್ರಿ. ಒಂದ್ಸರಿ ಗಡ್ಬಿಡಿ ಒಳಗ ಹಾಕವ, ನಿಮ್ಗೇನ್ ಗೊತ್ತ? ಹಂಗ ಗಡ್ಬಿಡಿ ಒಳಗ್ ಹಾಕವಂತೀರಿ, ಬೇಕಾಗಿದ್ದನ್ನ ಬಿಟ್ಟು ಹೋಗ್ಬಿಟ್ರ ಎಂತ ಮರ್ಯಾದಿಗೇಡ್. ಅವಾಗ ಕೆಲ್ಸ ಬಾಳ ಆಗಿದ್ದು, ಏನ ಯಾವ್ದ ಗದ್ಲದಾಗ ಮರ್ತ್ವಿ. ನೀವು ಹಂಗ ಮಾಡಿದ್ರಿ. ನಾವೇನ್ ಮಾಡಿದ್ವಾ? ನಾವೆಲ್ಲ ಲಗೇಜ್ ಕಟ್ಟಿ ಹೊರಗ್ ಬಾಗಲ್ದಾಗ ಇಟ್ಟಿದ್ವಿ. ನೀವ ತಗೊಂಬರೋದ್ ಬಿಟ್ಟು ಇಲ್ಲೇ ಮನ್ಯಾಗ ಬಿಟ್ಟು ಹೋದ್ರ ನಾವೇನ್ ಮಾಡೋಣ? ನಿಮ್ದು ತಪ್ಪಿಟ್ಕೊಂಡು ನಮ್ಮ ಮೇಲೆ ಹಾಕ್ತಿರ್ನ? ಯಾವ ಬೇ, ಎಷ್ಟೊತ್ ಬೇ? ನಡಿ ನಿನ್ ಮಗರಾಯ ಕಾಯಕತನ ಹೊತ್ತಾಕೇತಿ. ಹಿಂಗ ಮಾಡಿದ್ರ ನಾವ್ ಈಗ ಆಕಿನ್ ಕುಬ್ಸಕ್ ಹೋಗಂಗಿಲ್ಲ. ನಿನ್ ಮಗಳು ಕುಬ್ಸೈತಿ, ಸಂಜಿಕ್ ಹೋಗಕೆನ ಮತ್ತ. ಅದು ರೂಪಾ ಪಾಪ ನಿನ್ನ ಈಕಿ ಕಾವೇರಿ ಇಬ್ರು ಜಲ್ದಿ ಕರ್ಕೊಂಬಾ ಅಂತಂತ ಹೇಳಾಳ. ನೀವು ನೋಡಿದ್ರ ಎಷ್ಟೊತ್ ಮಾಡಾಕತ್ತೀರಿ? ಬಂದಿ ನಡಿಯಪ್ಪ ಹೋಗನಂತ. ಇನ್ನು ಎಷ್ಟಾಗೈತಿ? ಈಗ 9:30 ಆಗೈತಿ. ಈಗ ಮಾತಾಡ್ಕೊಂಡ್ ನಿಂತ್ಕೊಂಡ್ಬೇಡ್ರಿ ನೋಡ್ರಿ. ಹೆಂಗ್ ಕಾಣಕತ್ತೇನ್ ಬೇವ? ಚಂದ ಕಾಣಕತ್ತೀಯವ. ಆದ್ರೂ ಸೀರೆ ಉಟ್ಕೋಬೇಕಿತ್ತು ಬಿಡ. ಇಂತ ಕುಬಸಕ್ಕೆಲ್ಲ ಸೀರೆ ಉಟ್ರನ ಚಂದವ. ಅದು ಕೊಟ್ಟು ಕಳ್ಸಿತ್ತಲ್ಲ ತವ್ರ ಮನಿ ಸೀರೆನ ಉಟ್ಕೊಂತಾರಲ್ಲ ನೀಗ. ಅದನ್ ಬಿಟ್ಟಿದಂತದ ಅಂಗಿ ಸಿಗ ಹಾಕೊಂಡಿಯಲ್ಲ ಹುಡುಗಿ. ಹೆಣ್ಮಕ್ಳು ಸೀರೆಗ ಕಳ ಕಂಡಷ್ಟ ಬೇರೆದ್ರಾಗ ಚಂದ ಕಾಣೋದಿಲ್ವಾ? ಅತ್ತಿರಿ, ಆಕಿ ಈಗ ಅದೇನ ಫೋಟೋ ಶೂಟ್ ಮಾಡಿಸ್ಕೊಂತಾಳಂತ್ರಿ, ಅದಕ್ಕೆ ಇದು ಅರ್ಬಿ ಹಾಕೊಂಡಾಳ. ಫೋಟೋ ಶೂಟ್ ಆದ್ಮೇಲೆ ಸೀರೆ ಉಡಿಸ್ಬೇಕ್ರಿ.
ಹೌದಾ ಅದ ಅನ್ಕೊಳತ್ತೀನಿ ಸೀರೆರ ಕೊಡ್ಸತಿ ತವ್ರ ಮನೆ ಸೀರೆ ಉಟ್ಕೋಬೇಕು ಈಗ ಯಾಕೆ ಹಿಂಗ ಅಂಗಿ ಹಾಕೊಂಡ್ ಕುಂತಾಳ ಅಂತ ನೋಡಕತ್ತೇನೆ. ಅಲ್ಲ ಹುಡುಗಿ ಇವೆಲ್ಲ ಇವತ್ ಮಾಡ್ಕೊಂತ ನಿಲ್ತಾರನ ಫಂಕ್ಷನ್ ದಿವಸ ಮುಂಚೆನ ಅದು ಮಾಡ್ಕೊಂಡಿದ್ರ ಹಾಕಿದ್ದಿಲ್ಲ. ಅದಕ್ಕ ನಾ ಅವತ್ತಿಂದ ವೈನಿನ್ ಮನಿ ಕಳ್ಸು ಅಂತ ಕೇಳಕತ್ತಿದ್ದೆ, ನೀನ ಕಳ್ಸಿಲ್ಲ. ಯಾರದಾರ ನಂಗೆ ತಯಾರು ಮಾಡಕ? ಇರ್ಲಿ ಬಿಡೀಗ, ಫೋಟೋದವ್ರೀಗ ಫೋಟೋ ಹೊಡ್ಯಾಕ ಹೇಳೋಂತಡಿ. ಯಪ್ಪತ್ತಮ್ಮ ರೆಡಿ ಆಗ್ಯಾರ, ಸ್ವಲ್ಪ ಬಂದು ಒಂದೆರಡು ಫೋಟೋ ಬಡ ಬಡನ ಹೊಡಿ ಬರ್ಪ. ಹ್ಞೂ ರೀ ಅಕ್ಕಾರ, ಈಗ ಬಂದೆ. ಅಕ್ಕಾರ ಒಂದೀಟ ನಗ್ರಿ. ಹಾಂ ಹಂಗ ನಿಂದ್ರೆ ಕ್ಯಾಂಡಿಡ್ ಶಾಟ್ ಹೊಡಿತೀನಿ. ಒಂದೀಟ ಈ ಕಡೆ ಹೊಳ್ರಿ. ಹಾಂ ಹಂಗ ಇರ್ರಿ. ಆತ್ರಿ. ಆತೇನ್ಪಾ ಹಂಗಾರೀಗ ಅಲ್ಲೇ ಛತ್ರಕ್ಕೆ ಹೋಗ್ನಿ. ಆ ಫಂಕ್ಷನ್ ಹಾಲ್ ಐತಲ್ಲ ಅಲ್ಲಿ ಹೋಗ, ಅಲ್ಲಿ ಬೇಕಾಕೈತಿ ಎಲ್ಲೆಲ್ಲ ಅಡ್ಡಾಡ್ಬೇಡ. ಹ್ಞೂ ರೀ. ನಾಷ್ಟ ಅದು ಮಾಡಿದೆನ್ಪಾ? ಆಗೇತ್ರಿ. ನಾವು ಮೊದ್ಲು ನಮ್ಮ ಹೊಟ್ಟೆ ನೋಡ್ಕೋತೇವ್ರಿ, ಆಮೇಲೆ ಉಳ್ದಿದ್ ಕೆಲ್ಸ ರೀ. ಅವ ಕಾವೇರಿ ಬಡ ಬಡ ಸೀರೆ ಉಡ್ಸಕೀಗ. ಈಗ ನೋಡ್ಬೇವ ಹೆಂಗ್ ಕಾಣಕತ್ತೇನಿ ಸೀರೆ ಒಳಗ. ಈಗ ಚಂದ ಕಾಣಕತ್ತದ ನೋಡಿ, ಈಗ ಲಕ್ಷಣ ಬಂತ. ನಡಿರುವ ಛತ್ರಕ್ಕ ಹೊತ್ತಾಕೈತಿ, ಹೋಗೋಣಂತ. ಅವ ರೂಪ ತಯಾರಾದೇನ್ವಾ? ಹ್ಞೂನ್ರಿ ಐತಿ. ಯಾಕ ಎಷ್ಟೊತ್ತಾತು ಇನ್ನೂ ಬರ್ಲಿಲ್ಲಲ್ಲ ಅಂತ ನೋಡಕ್ ಬಂದೇರಿ ಬೀಗ್ರ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿಲ್ರಿ, ಇಂಥ ಫಂಕ್ಷನ್ದಾಗ ಅದು ಲೇಟ್ ಮಾಡಕ್ ಹೋಗ್ಬೇಡ್ರಿ. ನಾವು ಬರಕತ್ತಿದ್ವಿ ಈಗ ಹೊರಗ, ಅಷ್ಟೊತ್ತಿಗೆ ನೀವೇ ಬಂದ್ರಿ. ಇಲ್ರಿ ಫಂಕ್ಷನ್ ಹಾಲ್ಗದು ಹೋಗಾಕ ತಡ ಆಗಕತ್ತೈತಿ ಅಂತ ಹೇಳಿ ಕರೆಕತ್ತಿದ್ರ, ಅದಕ್ಕ ಕರ್ಕೊಂಡ್ ಬರಕ್ ಬಂದೇರಿ. ಇಲ್ರಿ ಚಿಕ್ಕಮ್ಮ ಬರಕತ್ತೇವ್ರಿ. ಅವ ರೂಪ ಏನ್ ಚಂದ ಕಾಣಕತ್ತೀಯವ ಈ ಸೀರೆ ಒಳಗ, ಬಾ ಚಂದ ಕಾಣಕತ್ತೈತಿ ನಿಂಗಿದ. ಹೌದ್ರಿ, ನಾನು ಅದನ್ನ ಅನ್ನಕತ್ತಿದ್ದೆ ನೋಡ್ರಿ. ಅದೆಂತದ ಅಂಗಿ ತಗೊಂಡಿದ್ದೆಲ್ಲ ಅದೇನ ಫೋಟೋ ಶೂಟ್ ಮಾಡ್ಸ್ಬೇಕಂತ ಹೇಳಿ ಹಾಕೊಂಡಿದ್ದೆ ಅದನ್ನ. ಹ್ಞೂನ್ರಿ ಅತ್ತಿ, ಈಗಿನ ಹಾಕೊಂಡು ಫೋಟೋ ಹೊಡ್ಸ್ಕೊಂಡು ಸೀರೆ ಉಟ್ಕೊಂಡೇರಿ. ಹ್ಞೂನ್ರಿಪ್ಪ, ನಾನು ಅದ್ರಾಗ ಬರ್ತಾಳ ಅಂತಿಕೊಂಡು ಹೆದರ್ ಬಿಟ್ಟಿದ್ದೆ. ಇಲ್ಲಿಲ್ರಿ, ನಾನು ಕೇಳಿದ್ಲ ಫೋಟೋ ಶೂಟ್ ಅದು ಮಾಡಿಸ್ಬೇಕ್ರಿ ಅತ್ತಿ, ಇದು ಡ್ರೆಸ್ ತಗೊಳ್ಳೇನ್ರಿ ಅಂತ ಅಂದಿಲ್ಲ. ನಾನು ಆ ತಗೊಳ್ವಾ ಏನಾಗಲ್ಲ ಅಂತಂದು ಹೇಳಿ ಕೊಡ್ಸಿದ್ದೆ ರೀ. ಫೋಟೋ ಶೂಟ್ ಅದು ಅಂತಾಳ ಪಾಪ ಬಸ್ರಿ ಬೈಕಿ, ಯಾಕೆ ಬೇಸರ ಮಾಡ್ಬೇಕೀಗ, ಹೌದಲ್ರಿ? ಆ ಡ್ರೆಸ್ ಏನೋ ಕೆಡದಿರ್ಲಿಲ್ರಿ, ಬಾ ಚಂದ ಇತ್ತು ನೋಡಾಕ. ನಮ್ಮ ಈಕಿಗೂ ರೂಪಾಗೂ ಚಂದ ಕಾಣ್ತೈತೆ ಅಂತ ಹೇಳಿ ತಗೋವಾ ಅಂದೆ. ಸುಮ್ಮನೆ ಅಷ್ಟು ರೊಕ್ಕ ಕೊಡ್ಸಿದ್ರಿ. ಈಗ ನೋಡ್ರಿ ಇವತ್ತೊಂದು ದಿವಸ ಸಲುವಾಗಿ ಆಕಿಗ ಕೊಡ್ಸಿರಿ, ಆಮೇಲೆ ಅದು ವೇಸ್ಟ್ ಅಲ್ರಿ. ಇರ್ಲಿ ಬಿಡ್ರಿ, ಹೊರಗದು ಎಲ್ಲರೂ ಹೋದಾಗ ಹಾಕೊಂತಾರ, ನಾವೇನ್ ಬೇಡ ಅನ್ನಂಗಿಲ್ಲ. ನೋಡ ಅವ್ರನ್ನ ಕರ್ಕೊಂಬಾ ಅಂತ ಹೇಳಿ ಕಳಿಸಿದ್ರೆ ಈಗಿನ್ನೂ ಅತ್ಲಾಗ ಹೋದ್ಲು ನೋಡು. ಸರೋಜಾ, ಸರೋಜಾ ಆತಿಲ್ ನಿಮ್ದ ಫಂಕ್ಷನ್ ಹಾಲ್ ಅದು ಹೋಗಕ್ ಹೊತ್ತಾಕೈತಿ. ಫಂಕ್ಷನ್ ಅದು ಮುಗಿದ್ಮೇಲೆ ಮತ್ತೆ ಮಾತಾಡ್ಕೊಂತ ನಿಲ್ವಂತ್ರಿ. ಎಲ್ಲ ಮಂದಿ ಬಂದ್ಮೇಲೆ ಹೋಗೋರ್ನ ನೀವು? ಅವ್ರಕ್ಕಿಂತ ಮುಂಚೆ ಇರ್ಬೇಕಂತ ಹೇಳಿ ಏನಾರ ಐತಿಲ್ ತಲಿ ಒಳಗ? ನೋಡ್ರಿ ನಮ್ಮ ಮನ್ಯಾಗ ಒಂದು ಹಿಂಗ ಗಡಬಡಿ ಮಾಡ್ತಾರ್ರಿ. ಎಲ್ರ ಮನ್ಯಾಗೂ ಇದ್ದಿದ್ದೆ ತಗೋರದ. ಬಂದ್ರಿ ತಡೀರಿ, ಆತ ಬರಾಕತ್ತೀವಿ. ಬಿರಿ ಬಿಗ್ರ ಹೊತ್ತಾತ. ಅವ ಮಗಳ ಸೌಕಾಶ್ ಭಾವನಿ. ಬೇವ ಏನ್ರಿ ಅಣ್ಣಾರ ನೀವು ಫೋಟೋ ಹೊಡ್ಯಾಕಂತ ಕರ್ಸಿ ಇಲ್ಲಿದ್ ಕೆಲಸ ಎಲ್ಲ ಹಚ್ಚಸಾಕತ್ತೀರಿ. ಏನಾಗಲ್ ತಗೊಳ್ಳೋ ಮಾರಯ್ಯ. ಒಬ್ಬಂಗ ಹೇಳಿದ್ನಪ್ಪ ನಾನು, ಅವ ಬಂದೇ ಇಲ್ಲ ನೋಡು. ನಾ ಮತ್ತೇನು ಮಾಡೋಂಗಿಲ್ರಿ ಸರ. ಏನೋ ನೀನು ಫೋಟೋನು ಹೊಡಂಗಿಲ್ಲ. ಅದ್ ಹೆಂಗಾಕೈತ್ರಿ ಸರ, ಫೋಟೋ ಹೊಡ್ಯದ್ ನನ್ನ ಕೆಲಸ ಅಲ್ಲೇನ್ರಿ? ಫೋಟೋ ಹೊಡ್ಯದ್ ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ ಅಂದೇರಿ. ಫೋಟೋ ಹೊಡ್ಯದ್ ಬಿಟ್ಟು ಹಂಗಾರ ಊಟನೂ ಮಾಡಂಗಿಲ್ಲ? ನಿಮ್ಮ ಹತ್ರ ಮಾತಾಡ್ದ ವಜ್ಜೈತಿ ಬಿಡ್ರಿ ಸರ. ನಾ ಏನ್ ಕೆಲ್ಸಕ್ಕೆ ಬಂದೇನಿ ಅಷ್ಟ ಮಾಡವ್ ನೋಡ್ರಿ. ಏನಾಗಲ್ ತಗೊಳ್ಳೋ ಮಾರಯ್ಯ. ಒಂದಿಟ್ಟು ಇಂಥದ್ರಾಗ ಹೆಲ್ಪ್ ಮಾಡಿದ್ರ ನಿನ್ಗ ಮುಂದೆ ಉಪಯೋಗ ಆಕೇತ್ ನೋಡು. ಏನ್ರಿಪ್ಪ, ಹೊರ ಹೋಗಿ ಒಂದ್ ಏನಾರು ತಿಂದು ಬರ್ತೇನೆ, ಆಮೇಲೆ ಬಂದು ಫೋಟೋ ಹೊಡ್ಯಾಕ್ ನಿಲ್ತೇನೆ. ನಿಂಗೆ ತಿನ್ನಾಕ ಕರ್ಸಿಲ್ಲೋ ಮರ್ಯ, ಫೋಟೋ ಹೊಡ್ಯಾಕ ಅಷ್ಟೇ ಕರ್ಸಿದ್ದ. ಏನ್ರಿ ಸಾಹೇಬ್ರ ಹೆಂಗ್ ಮಾತಾಡ್ತೀರಿ ನೀವು? ಒಂದೀಟ ಏನಾರ ಐತನ ನೋಡಿ ತಿಂದು ಬರ್ತೇನೆ ತಗೋರಿ. ಹೋಗೋಗಿ ಎಲ್ಲ ಖಾಲಿ ಮಾಡಿ ಬರ್ಬೇಡ. ಇನ್ನೂ ಫಂಕ್ಷನ್ ಚಲೋ ಆಗಿಲ್ಲ, ಆಗ್ಲೇನ ತಿನ್ನಾಕ ಹೋಗ್ಕಾನಂತ. ಏನಾರ ತಿನ್ನಾಕಿದ್ರ ತಿಂದು ಬರವ ನೀನು. ನಾಷ್ಟ ಅದು ಐತ್ರಿ, ಅದ್ಲೋಕೇನ್ರಿಪ್ಪ ಎಲ್ಲ ಖಾಲಿ ಆಕೈತಿ. ಸತೀಶ ಏನಣ್ಣ, ಯಾಕೋ ಇನ್ನೂ ಮನ್ಯಾಗಿಂದ ಯಾರು ಬಂದೇ ಇಲ್ಲ, ಎಲ್ಲದಾರ ನೋಡ್ಪ ಫೋನ್ ಮಾಡಿ ಕೇಳ. ಇಲ್ಲಣ್ಣ ಮನಿ ಬಿಟ್ಟಾರಂತ, ಬರ್ತಾರ ಇನ್ನೊಂದು 5 ನಿಮಿಷ. ಹೌದಾ ಸರಿ. ಬಂದೇ ಬಿಟ್ರು ನೋಡು. ತಗೋರಿ ಬಿಗ್ರ, ಅಲ್ಲ ಆರತಿ ಮಾಡ್ರಿ ನೀವ ನಿಮ್ಮ ಮಗಳ ಹಳೆಯಾಗ. ಹೋಗ್ರಿ ಗೌಡ್ರ, ನೀವು ನಿಲ್ರಿ. ಇವೆಲ್ಲ ಹೆಣ್ಮಕ್ಳು ಕೆಲಸ, ನಾವೇನ್ ಮಾಡೋದೈತಿ? ಜೋಡಿ ಮೇಲೆ ಆರತಿ ಮಾಡ್ರಿ. ಹಂಗ ಆರತಿ ಮಾಡೋದಲ್ಲ, ಒಂದ್ ಹಾಡು ಹೇಳ್ರಿ. ಹಾಡೆಲ್ಲ ನಮಗ್ ಬರಂಗಿಲ್ರಿ. ಯಾಕೆ ಸುಳ್ಳು ಹೇಳ್ತಿ? ಹೇಳೊಂದ್ ಹಾಡು. ಮಗಳದ ಕುಬಸೈತಿ, ಹೆಂಗ್ ನಾಚ್ಕೊಳಕತ್ತೀಯ? ಯಾವ ಹಾಡು ಹೇಳ್ಬೆ? ಆತ ನಂಗೆ ಹೆಂಗ್ ಬರ್ತದ ಹಂಗ ಹೇಳಕಿನ. ಒಂದ್ ಆರತಿ ಪದ ಹಾಡ್ರಿ. ಶಾರಕ ನಿಂಗ್ ಬರಂಗಿಲ್ಲ ಅಂದ್ರೆ ಹೆಂಗ? ಹೋಗ ಯವ್ವ, ನೀನೊಬ್ಬಕಿ ಕೂಡ್ಕೊಂಡೆ ಇವ್ರ ಜೊತೆಗ. ಆತ್ ತಗೋ, ಒಂದ್ ಹಂಗ ಹೇಳ್ತೀನಿ. ನಂಗೆ ತಪ್ತು ಅಂದ್ರ ನೀನು ಹಂಗ ದನಿ ಕುಡಿಸ್ಬೇಕಾ ಮತ್ತ? ಆತ್ ತಗೋ. ಸೀಮಂತ ಮುತ್ತೈದೆ ಸಿರಿದೇವಿಗೆ, ಸೀಮಂತ ಚೆಲುವಾದ ಸುಮಬಾಲೆಗೆ. ಸೀಮಂತ ಮುತ್ತೈದೆ ಸಿರಿದೇವಿಗೆ, ಸೀಮಂತ ಚೆಲುವಾದ ಸುಮಬಾಲೆಗೆ. ತಿಂಗಳು ತುಂಬ್ಯಾವ ಮಂಗಳ ಗೌರಿಗೆ, ಕರುಳ ಕುಡಿ ಹೊತ್ತಂತ ಸಿರಿದೇವಿಗೆ. ತಿಂಗಳು ತುಂಬ್ಯಾವ ಮಂಗಳ ಗೌರಿಗೆ, ಕರುಳ ಬಳ್ಳಿ ಹೊತ್ತಂತ ಸಿರಿದೇವಿಗೆ. ಕುಂಕುಮದ ಬೊಟ್ಟಿಟ್ಟು ಅರಿಶಿನವ ಹಚ್ಚಿರೆ, ಬಳೆಗಾಳ ತೊಡಿಸಿರೆ ಬಂಗಾರಿಗೆ. ಬಳೆಗಾಳ ತೊಡಿಸಿರೆ ಬಂಗಾರಿಗೆ. ಸೀಮಂತ ಮುತ್ತೈದೆ ಸಿರಿದೇವಿಗೆ, ಸೀಮಂತ ಚೆಲುವಾದ ಸುಮಬಾಲೆಗೆ. ಬರ್ರಿ ಎಲ್ಲಾರು ಒಬ್ಬೊಬ್ರು ಆರತಿ ಮಾಡ್ಬರ್ರಿ. ಬೀಗ್ರ ನೀವು ಮಾಡ್ಬರ್ರಿ. ಶಾರಕ ಇನ್ನೊಂದು ಹೇಳವ. ನೀ ಬಿಡ್ಲೆ ಸಿಂಗಾರಿ, ಬಾ ದಿವ್ಸ ಆತಲ್ಲ ಹಾಡು ಹೇಳೋದ್ ಬಿಟ್ಟ ಇಷ್ಟ ಪದ ಬಂತು ಹೇಳಿದೆ ನೋಡು. ಇದು ಇನ್ನು ಮುಂದೈತಿ, ನೆನ್ಪಿಗೆ ಬರವಲ್ದು, ಬಂದಷ್ಟು ಹಾಡಿದೆ. ಎಲ್ಲೋಗಿದ್ರಿ ರಾಯ್ರ? ಇಲ್ಲ ನಿಂತಿದ್ನಲ್ರಿಪ್ಪ. ಬಾಳ ತತ್ತು ಕಂಡಿಲ್ಲಲ್ಲ, ಅದಕ್ಕೆ ಕೇಳ್ದೇರಿ. ಹೆಣ್ಮಕ್ಳ ಕೆಲ್ಸ ಅಲ್ರಿ, ಅದಕ್ಕೆ ಅವ್ರಿಗೆ ಮುಂದೆ ಬಿಟ್ಬಿಡೋದು. ಬರ್ರಿ ಆರತಿ ಮಾಡೋಣ. ಬೀಗ್ರ ಈಗ ನೀವು ಹಾಡು ಹೇಳ್ಬೇಕ್ರಿ. ಹಾಡೆಲ್ಲ ಬರಂಗಿಲ್ರಿಪ್ಪ ನಂಗೆ. ಬರವ ಎಲ್ಲರೂ ಆರತಿ ಮಾಡುವಂತ್ರಿ ಬರ್ರಿ. ಗೌಡ್ರ ನಮ್ ಕೆಲ್ಸ ಆತಿನ, ನಡಿರಲ್ಲಿ ಕೆಳಗೆ ಏನಾರ ಇದ್ರ ನೋಡ್ಕೊಳ್ಳೋಣಂತ ಬರ್ರಿ.
ಬರ್ರಿಪ್ಪ. ಬರವ ಎಲ್ಲಾರು ಒಬ್ಬೊಬ್ರು ಆರತಿ ಮಾಡ್ಬರ್ರಿ. ಸುಶ್ಲಕರ ಈಗ ಬಂದ್ರೇನ್ರಿ? ಹ್ಞೂನ್ರಿ ಈಗ ಬಂದ್ವಿ. ನಡ್ರಿ ಆರತಿ ಮಾಡ್ರಿ. ಅವ ರೂಪ ಭಾಳ ಚಂದ ಕಾಣಕತ್ತೀವ. ನಿಂದು ಹೊಟ್ಟೆ ಅದು ನೋಡಿದ್ರ ನಿಂಗ ಹೆಣ್ಣು ಹುಡುಗಿನ ಆಗದ್ ನೋಡು. ಅದೇನ್ ಬೇಯಮ್ಮ ಹೆಣ್ಣು ಹುಡ್ಗಿನ ಆಕೇತ ಅಂತ ಹೆಂಗ್ ಹೇಳ್ತಿದ್ದಿ? ಇಲ್ಪ ನಮ್ಗೆಲ್ಲ ಗೊತ್ತಾಗ್ಬಿಡ್ತದ ನೋಡಿ. ನಿನ್ ಹೆಂಡತಿ ಎಷ್ಟು ಚಂದ ಕಾಣಕತ್ತಾಳ. ಹೆಣ್ಣು ಹುಡುಗಿಯರು ಹೊಟ್ಟೆಗಿದ್ರ ತಾಯಿ ಚಂದ ಕಾಣ್ತಾಳಂತ. ಆಮೇಲೆ ಹೊಟ್ಟಿನೂ ಸಣ್ಣದಿರ್ತೈತಿ. ಅದ ಗಂಡು ಹುಡುಗರು ಇದ್ರ ಅಷ್ಟೇನ್ ಚಂದ ಇರೋಂಗಿಲ್ಲ. ಮುಖಾನು ಒಂದ್ ಸ್ವಲ್ಪ ಕಪ್ ಹೊಡೆದಿರ್ತೈತಿ, ಹೊಟ್ಟಿ ದೊಡ್ಡದಿರ್ತೈತಿ. ಅದ್ರ ಮೇಲೆ ನೋಡಿ ಹೇಳ್ತಾರಪ್ಪ. ಅವಾಗ ಬೇಯಮ್ಮ ನಿಂದ ಒಳ್ಳೆ ಲಾಜಿಕ್. ಅಷ್ಟೇ ಯಾಕೆ ಡೌಟಪ್ಪ? ಇನ್ನೊಂದ್ ತಿಂಗಳ ತಡಿ, ಆಮೇಲೆ ಹುಡುಗಿ ಹುಟ್ಟಿಲ್ಲ ಅಂದ್ರೆ ಹೇಳಿ, ಅವಾಗಾರ ನಂಬ್ತಿ ತಗೋ. ಒಬ್ರು ಗಂಡು ಹುಡುಗ ಐತಿ ಅಂತಾರ, ಒಬ್ರು ಹೆಣ್ಣು ಹುಡುಗ ಐತಿ ಅಂತಾರ. ಯಾರು ನಂಬೋದ್ ಬೇ? ಆದಾಗ ನೀನ ಬಂದ್ ಹೇಳ್ತಿ ತಗೋ. ಯಾವ್ದಾರ ಆಗೋಲ್ಲ ಯಾಕ್ರಿ? ಒಟ್ ಸುಖವಾಗಿ ಡೆಲಿವರಿ ಆದ್ರೆ ಸಾಕಷ್ಟ. ಹೆಣ್ಣ ಗಂಡ ನಮ್ ಕೈಯಾಗಿಂದ ಐತೇನ್ರಿ? ಇದು ಬಂಗಾರದಂತ ಮಾತು ನೋಡುವ. ಹೌದ್ ಬಿಡ್ರಿ, ಹೆಣ್ಣರಾಗ್ಲಿ ಗಂಡರಾಗ್ಲಿ ನಮ್ಮ ಮನೆಗೆ ಒಂದು ಕೂಸ್ ಬರ್ತೈತಲ್ಲ ಅಷ್ಟ ಸಮಾಧಾನ ನಮಗ. ರೂಪಾ ಇನ್ಮೇಲೆ ಬಾಳ ಜಾಕಿ ನೋಡುವ ನೀ. ಹ್ಞೂ ಬೇಯಮ್ಮ. ಒಂದ್ ಈಟ್ ಏನಾರ ತ್ರಾಸದು ಅನ್ಸಾಕತ್ತಂದ್ರ ನಿಮ್ಮ ಅವ್ಗರ ನಿಮ್ಮ ಅತ್ತಿಗಾರ ಹೇಳ್ಬಿಡು. ಕೂಸು ಒದಿತತಿಲ್ಲ ಹೊಟ್ಟೆಗ. ಹ್ಞೂ ಬೇ, ಅದೆಲ್ಲ ನೋಡ್ಕೋತಿರ್ಬೇಕವ. ಏನಾರ ಒಂಚೂರು ಬದಲಾವಣೆ ಅನಿಸ್ತು ಅಂದ್ರ ತಡಾಕಿಲ್ದನ ಡಾಕ್ಟರ್ ಹತ್ರ ಹೋಗ್ಬೇಕು ನೋಡು. ಅದೆಲ್ಲ ನಿಗಾ ಇಟ್ಟೇವ್ರಿ ನಾವು. ತಗೋ ನಾ ಇನ್ ಬರ್ತೇನಂತ. ಊಟ ಮಾಡಿ ಹೋಗ್ಬೇಯಮ್ಮ. ಹ್ಞೂನ್ಪ. ರೂಪಾ ಇನ್ಮೇಲೆ ಎಲ್ಲಾರು ನಿಂಗೆ ಹಿಂಗೆ ಹೇಳ್ತಿರ್ತಾರ, ಯಾವ್ದಕ್ಕೂ ಬೇಸರ ಮಾಡ್ಕೋಬಾರ್ದೇನ? ಇಲ್ವಾ? ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂತಾಳಕಿ? ಇಲ್ಲಿಲ್ರಿಪ್ಪ, ನಾನೇನು ಬೇಸರ ಮಾಡ್ಕೊಳಂಗಿಲ್ರಿ. ಹಂಗವ ಹಿರಿಯರ್ ಅನ್ಕೂಡ್ಲೆ ಇನ್ನೆಲ್ಲಾರು ಹಂಗ ಹೇಳಕ್ ಚಾಲು ಮಾಡ್ತಾರ. ಆದ್ರೂ ನೋಡ್ ಶಾರಕ, ನಿನ್ ಮಗಳು ಇವತ್ತ ಬಾಳ್ ಚಂದ ಕಾಣಕತ್ತಾಳ. ಸಂಜಿ ಮುಂದ ದೃಷ್ಟಿ ತೆಗಿ ಇಬ್ರಿಗೂ, ನಿನ್ ಮಗಳಿಗೂ ಅಳಿಯಾಗು. ಇಲ್ರಿಪ್ಪ, ಮೊದಲು ಮನೆಗೆ ಹೋದ್ ಕೂಡಲೇ ಮಾಡೋದ ಆ ಕೆಲಸ ನೋಡ್ರಿ ನಾನು. ನನ್ನ ಮಗ ಸೊಸಿ ಮೇಲೆ ಎಷ್ಟು ಜನರ ದೃಷ್ಟಿ ಬಿದ್ದತೇನ. ಹ್ಞೂನ್ರಿ, ದೃಷ್ಟಿಗ ಕಲ್ ಸಹಿತ ಹೊಡೆಯೋ ಅಂತ ಶಕ್ತಿ ಇರ್ತೈತಂತ ನೋಡ್ರಿ. ಅದಕ್ಕವ ನಾ ಮೊದಲು ಇವತ್ತು ಹೋದ್ ಕೂಡ್ಲೇನ ದೃಷ್ಟಿ ತೆಗೆದು ಬಿಡ್ತೇನೆ ಇಬ್ರಿಗೂ.